ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನಲ್ಲಿ RRB NTPC ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ಪ್ರತಿದಿನ 50 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ತೆಗೆದುಕೊಂಡಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಹತ್ರ ನೀವೇನಾದರೂ RRB NTPC ಹುದ್ದೆಗೆ ತಯಾರಿಯನ್ನು ನಡೆಸಿದರೆ PDF ನೋಟ್ಸ್ಗಳು ಸಿಗ್ತಾ ಇದ್ದಾವೆ. GK PDF ನೋಟ್ಸ್ಗಳು ಕೇವಲ 100 ರೂಪಾಯಿಯಲ್ಲಿ. ಈ PDF ನೋಟ್ಸ್ಗಳು ಏನಾದರೂ ನಿಮಗೆ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ 100 ರೂಪೀಸ್ ಹಾಕಿದರೆ ಸಾಕು, ಈ PDF ನೋಟ್ಸ್ಗಳನ್ನು ನಿಮ್ಮ ವಾಟ್ಸಪ್ಗೆ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಗಳ ಉದ್ದೇಶಕ್ಕಾಗಿ ರಾಷ್ಟ್ರೋತ್ಥಾನ ಹೆಸರಿನ ನಿಯತಕಾಲಿಕವನ್ನು ಈ ಕೆಳಗಿನ ಯಾವ ಸಮುದಾಯಕ್ಕೆ ಪ್ರಾರಂಭಿಸಲಾಯಿತು? ಆಪ್ಷನ್ಗಳು ಹಿಂದೂ, ಸಿಖ್ಖರು, ಮುಸ್ಲಿಂ, ಫಾರ್ಸಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಫಾರ್ಸಿಗಳಿಗಾಗಿ ಈ ರಾಷ್ಟ್ರೋತ್ಥಾನ ಎಂಬ ಹೆಸರಿನ ನಿಯತಕಾಲಿಕವನ್ನು ಪ್ರಾರಂಭಿಸಲಾಯಿತು. ಎರಡನೆಯ ಪ್ರಶ್ನೆ, ಯಾವ ರಾಸಾಯನಿಕ ಧಾತುವು ಪರಮಾಣು ಸಂಖ್ಯೆ 35 ಹೊಂದಿದ್ದು ಅದರ ದ್ರವ್ಯವು ದಟ್ಟವಾದ ಕೆಂಪು ಮತ್ತು ಕಂದು ಬಣ್ಣದಾಗಿದ್ದು ಸುಡುವ ಕಟುವಾದ ವಾಸನೆಯನ್ನು ಹೊಂದಿರುತ್ತದೆ? ಆಪ್ಷನ್ಗಳು ಟೆನ್ನಿಸ್ಟೇನ್, ಕ್ಲೋರಿನ್, ಆಸ್ಟಟೈನ್, ಬ್ರೋಮೈನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಬ್ರೋಮೈನ್. ಮೂರನೆಯ ಪ್ರಶ್ನೆ, ದಿ ಗೈಡ್ ಎಂಬುದು ಭಾರತೀಯ ಲೇಖಕರಾದ ಡ್ಯಾಶ್ ಅವರ 1958ರಲ್ಲಿ ಇಂಗ್ಲೀಷ್ನಲ್ಲಿ ಬರೆದ ಒಂದು ಕಾದಂಬರಿಯಾಗಿದೆ. ಅಂದರೆ ಈ ದಿ ಗೈಡ್ ಎಂಬುದು ಭಾರತದ ಲೇಖಕರಾದ ಈ ಕೆಳಗಿನ ಯಾರದು ಈ ಕಾದಂಬರಿಯಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ನೀರಜ್ ಚೌಧರಿ, RK ನಾರಾಯಣ್, ಖುಷ್ವಂತ್ ಸಿಂಗ್, ಮುಲ್ಕ್ ರಾಜ್ ಆನಂದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, RK ನಾರಾಯಣ್. ಐದನೆಯ ಪ್ರಶ್ನೆ, ಕಾಮಾಖ್ಯ ದೇವಾಲಯವು ಈ ಕೆಳಗಿನ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಡೆಹ್ರಾಡೂನ್, ಗುವಾಹಟಿ, ಭೋಪಾಲ್, ಇಂದೋರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಗುವಾಹಟಿಯಲ್ಲಿ ಕಾಮಾಖ್ಯ ದೇವಾಲಯವು ಇದೆ. ಆರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಕಿರು ಹಣಕಾಸು ಸಂಸ್ಥೆಗಳ ಒಂದು ಮುಖ್ಯ ಧ್ಯೇಯವಾಗಿದೆ? ಆಪ್ಷನ್ಗಳು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವುದು ಮತ್ತು ಬಡತನವನ್ನು ತೊಡೆದುಹಾಕುವುದು. ಆಪ್ಷನ್ 2, ಷೇರುದಾರರಿಗೆ ಲಾಭಗಳನ್ನು ಹೆಚ್ಚಿಸಿಕೊಡುವುದು. ಆಪ್ಷನ್ 3, ದೊಡ್ಡ ಪ್ರಮಾಣದ ಕೈಗಾರೀಕರಣವನ್ನು ಪ್ರೋತ್ಸಾಹಿಸುವುದು. ಮಹಿಳಾ ಉದ್ಯಮಿಗಳಿಗೆ ಮಾತ್ರವೇ ಸಾಲಗಳನ್ನು ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಆರ್ಥಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವುದು ಮತ್ತು ಬಡತನವನ್ನು ತೊಡೆದುಹಾಕುವುದು. ಏಳನೆಯ ಪ್ರಶ್ನೆ, 2021-22ರ ಮಾನವ ಅಭಿವೃದ್ಧಿಯ ಪ್ರಕಾರ 191 ದೇಶಗಳಲ್ಲಿ ಭಾರತದ ಸ್ಥಾನ ಎಷ್ಟನೆಯದ್ದು ಅಂತ ಪ್ರಶ್ನೆ. ಆಪ್ಷನ್ಗಳು 132, 148, 117, 180. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 2021-22ರ ಮಾನವ ಅಭಿವೃದ್ಧಿಯ ಪ್ರಕಾರ ಭಾರತದ ಸ್ಥಾನ ಎಷ್ಟು ಅಂದರೆ 132ನೇ ಸ್ಥಾನ. ಎಂಟನೆಯ ಪ್ರಶ್ನೆ, ಜನವರಿ 26ನ್ನು ನಾವು ಸಂವಿಧಾನದ ಉದ್ಘಾಟನೆ ದಿನವೆಂದು ಆಚರಿಸಲಾಯಿತು, ಏಕೆಂದರೆ 1930ನೇ ಇಸ್ವಿಯಲ್ಲಿ ಅದೇ ತಾರೀಕಿನಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಡ್ಯಾಶ್ ಬಹಿರಂಗವಾಗಿ ಪ್ರಕಟಿಸಿತು. ಈಗ ನಾವು ಜನವರಿ 26ನ್ನು ನಾವು ಸಂವಿಧಾನದ ಉದ್ಘಾಟನೆ ದಿನವೆಂದು ಆಚರಣೆ ಮಾಡ್ತೀವಿ. ಅದು ಯಾವ ಕಾರಣಕ್ಕೆ ಅಂತ ಪ್ರಶ್ನೆ. ಆಪ್ಷನ್ಗಳು ಖಿಲಾಫತ್ ಚಳವಳಿ, ಪೂರ್ಣ ಸ್ವರಾಜ್ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳವಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಪೂರ್ಣ ಸ್ವರಾಜ್ ಚಳವಳಿ. 1930 ಜನವರಿ 26ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಪೂರ್ಣ ಸ್ವರಾಜ್ ಚಳವಳಿಯನ್ನು ಬಹಿರಂಗವಾಗಿ ಪ್ರಕಟಿಸಿರುತ್ತೆ. ಅದರ ನೆನಪಿಗಾಗಿ ಜನವರಿ 26 ಪ್ರತಿ ವರ್ಷ ನಾವು ಸಂವಿಧಾನದ ಉದ್ಘಾಟನಾ ದಿನವೆಂದು ಆಚರಣೆ ಮಾಡ್ತೀವಿ. 9ನೆಯ ಪ್ರಶ್ನೆ, ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ಉತ್ತರ ಪ್ರದೇಶ ಸರ್ಕಾರ ಪ್ರಾರಂಭಿಸಿದ ಯೋಜನೆಯ ಹೆಸರೇನು? ಆಪ್ಷನ್ಗಳು ಗುವಾರಸ್, ಗೋಕುಲ್ ಮಿಲ್ಕ್ ಮಿಷನ್,
ಕೃಷ್ಣ ಬಲರಾಮ ಮಿಲ್ಕ್ ಮಷಿನ್, ನಂದಾ ಬಾಬಾ ಮಿಲ್ಕ್ ಮಿಷಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ನಂದಾ ಬಾಬಾ ಮಿಲ್ಕ್ ಮಿಷಿನ್. 10ನೆಯ ಪ್ರಶ್ನೆ, ಭಾರತದ ಯಾವ ಶ್ರೇಷ್ಠ ಸಂಗೀತಗಾರರು ತ್ರಿಮುಖಿ, ಪಂಚಮುಖಿ ಮತ್ತು ಸಪ್ತಮುಖಿ ಮತ್ತು ನವಮುಖಿ ಎಂಬ ತಾಳಗಳನ್ನು ಸಂಯೋಜಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ? ಆಪ್ಷನ್ಗಳು: ಕೆ.ಜೆ. ಯೇಸುದಾಸ್, ಎಂ. ಬಾಲಮುರಳೀಕೃಷ್ಣ, ಪಂಡಿತ್ ಜಸರಾಜ್, ಬಡೆ ಗುಲಾಮ್ ಅಲಿ ಖಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಎಂ. ಬಾಲಮುರಳೀಕೃಷ್ಣ. ಅವರು ಭಾರತದ ಶ್ರೇಷ್ಠ ಸಂಗೀತಗಾರರು. ಅವರು ತ್ರಿಮುಖಿ, ಪಂಚಮುಖಿ ಹಾಗೂ ಸಪ್ತಮುಖಿ ಮತ್ತು ನವಮುಖಿ ಎಂಬ ತಾಳಗಳನ್ನು ಸಂಯೋಜಿಸಿದ ಕೀರ್ತಿಗೆ ಇವರು ಪಾತ್ರರಾಗಿರುತ್ತಾರೆ. ಯಾರು? ಎಂ. ಬಾಲಮುರಳೀಕೃಷ್ಣನ್. 11ನೆಯ ಪ್ರಶ್ನೆ, ಡ್ಯಾಶ್ ರಾಜ್ಯದ ಸೋಂಗಿ ಮುಖವಟೆ ನೃತ್ಯವು ಸುಳ್ಳಿನ ವಿರುದ್ಧ ಸತ್ಯದ ಗೆಲುವನ್ನು ಸಂಭ್ರಮಿಸುವ ಸಂಕೇತದ ಒಂದು ನೃತ್ಯವಾಗಿದೆ. ಸೋಂಗಿ ಮುಖವಟೆ ನೃತ್ಯವು ಯಾವ ರಾಜ್ಯದ ನೃತ್ಯ ಎಂದು ಪ್ರಶ್ನೆ. ಇಷ್ಟೆಲ್ಲ ಪೂರ್ತಿಯಾಗಿ ಓದಕ್ಕೆ ಹೋಗಬೇಡಿ, ಜಸ್ಟ್ ರಾಜ್ಯವನ್ನು ಕೇಳಿದರೆ ಗೊತ್ತಾಗ್ಬಿಡುತ್ತೆ. ಆಪ್ಷನ್ಗಳು: ಜಾರ್ಖಂಡ್, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮಹಾರಾಷ್ಟ್ರದ ನೃತ್ಯವಾಗಿದೆ. ಯಾವುದು? ಸೋಂಗಿ ಮುಖವಟೆ. 12ನೆಯ ಪ್ರಶ್ನೆ, ರಾಜನೀತಿ ನಿರ್ದೇಶಕ ತತ್ವಗಳ ಮೂಲ ಯಾವುದು? ಆಪ್ಷನ್ಗಳು: 1919ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿನ ಸೂಚನೆಗಳ ಲಿಖಿತ, 1947ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿದ್ದ ಸೂಚನೆಗಳ ಲಿಖಿತ, 1909ರ ಭಾರತ ಸರ್ಕಾರದ ಕಾಯ್ದೆಗಳು, 1935ರ ಭಾರತ ಸರ್ಕಾರದ ಕಾಯ್ದೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 1935ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿನ ಸೂಚನೆಗಳ ಲಿಖಿತ ಈ ಭಾರತದ ರಾಜನೀತಿ ನಿರ್ದೇಶಕ ತತ್ವಗಳ ಮೂಲವಾಗಿದೆ. 13ನೆಯ ಪ್ರಶ್ನೆ, ಡ್ಯಾಶ್ ಹಬ್ಬವು ಗುವಾಹಟಿಯ ಕಾಮಾಖ್ಯ ದೇವಾಲಯದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಪ್ರತಿ ವರ್ಷ ಮಳೆಗಾಲದಲ್ಲಿ ಆಚರಿಸಲಾಗುತ್ತದೆ. ಹೌದಾ? ಇದು ಯಾವ ಹಬ್ಬ ಅಂತ ಪ್ರಶ್ನೆ. ಆಪ್ಷನ್ಗಳು: ಬೈಶಾಗು, ಬಿಹು, ಮೇ ಧುಮ್ ಮೇ ಪಿ, ಅಂಬುಬಾಚಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಂಬುಬಾಚಿ ಹಬ್ಬವು ಗುವಾಹಟಿಯ ಕಾಮಾಖ್ಯ ದೇವಾಲಯದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. 14ನೆಯ ಪ್ರಶ್ನೆ, 13ನೇ ಹಾಕಿ ಇಂಡಿಯಾ ಹಿರಿಯ ಮಹಿಳೆಯರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಎಲ್ಲಿ ನಡೆಸಲಾಯಿತು? ಆಪ್ಷನ್ಗಳು: ಕರ್ನಾಟಕ, ಆಂಧ್ರ ಪ್ರದೇಶ, ನವದೆಹಲಿ, ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಂಧ್ರ ಪ್ರದೇಶದಲ್ಲಿ 13ನೇ ಹಾಕಿ ಇಂಡಿಯಾ ಮಹಿಳೆಯರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ಪನ್ನು ನಡೆಸಲಾಯಿತು. 15ನೆಯ ಪ್ರಶ್ನೆ, 1928ರಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಸಂಘಟನೆಯನ್ನು ಎಲ್ಲಿ ಕಟ್ಟಲಾಯಿತು? ಆಪ್ಷನ್ಗಳು: ಕಾನ್ಪುರ್, ಲಕ್ನೋ, ದೆಹಲಿ, ಅಮೃತ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ದೆಹಲಿಯಲ್ಲಿ 1928ರಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಸಂಘಟನೆಯನ್ನು ಕಟ್ಟಲಾಯಿತು. 16ನೆಯ ಪ್ರಶ್ನೆ, ಈ ಕೆಳಗಿನ ಆತ್ಮಚರಿತ್ರೆಯ ಮತ್ತು ಅದನ್ನು ಬರೆದ ಕ್ರಿಕೆಟಿಗ ಜೋಡಿಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ? ಆ ಜೋಡಿಯನ್ನು ತೆಗೆಯಿರಿ ಅಂತ ಪ್ರಶ್ನೆ. ಆ ಜೋಡಿಯನ್ನು ಆರಿಸಿರಿ ಅಂತ ಪ್ರಶ್ನೆ. ಆಪ್ಷನ್ಗಳು: ಕ್ರಿಕೆಟ್ ಡಿಲೈಟ್ಫುಲ್, ಮುಸ್ತಾಕ್ ಅಲಿ. ಆಪ್ಷನ್ 2 ದ ಟೆಸ್ಟ್ ಆಫ್ ಮೈ ಲೈಫ್, ಫ್ರಮ್ ಕ್ರಿಕೆಟ್ ಟು ಕ್ಯಾನ್ಸರ್ ಆ್ಯಂಡ್ ಬ್ಯಾಕ್, ಯುವರಾಜ್ ಸಿಂಗ್. ಸ್ಟ್ರೇಟ್ ಫ್ರಮ್ ದ ಹಾರ್ಟ್, ಕಪಿಲ್ ದೇವ್. ಪ್ಲೇಯಿಂಗ್ ಇಟ್ ಮೈ ವೇ, ವಿ ಲಕ್ಷ್ಮಣ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಪ್ಲೇಯಿಂಗ್ ಇಟ್ ಮೈ ವೇ. ಇದು ತಪ್ಪಾದ ಉತ್ತರವಾಗಿರುತ್ತೆ. 17ನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಐರೋಪ್ಯ ರಂಗಭೂಮಿಯ ತಂತ್ರಗಳನ್ನು ಭಾರತೀಯ ಶಾಸ್ತ್ರೀಯ ನೃತ್ಯ ಕಲೆಗೆ ಅಳವಡಿಸುವ ಮೂಲಕ ಹೊಸತೊಂದು ಸಂಯೋಗ ಶೈಲಿಯ ನೃತ್ಯವನ್ನು ಸೃಷ್ಟಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ? ಆಪ್ಷನ್ಗಳು: ಉದಯ್ ಶಂಕರ್, ಯಾಮಿನಿ ಕೃಷ್ಣಮೂರ್ತಿ, ಸೋನಲ್ ಮಾನಸಿಂಗ್, ಗೋಪಿ ಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಉದಯ್ ಶಂಕರ್. 18ನೆಯ ಪ್ರಶ್ನೆ, ವೀರ್ಯಾಣು ಮತ್ತು ಅಂಡಾಣುಗಳನ್ನು ರೂಪಿಸುವ ಸಲುವಾಗಿ
ಕ್ರೋಮೋಸೋಮ್ಗಳ ಸಂಖ್ಯೆಯನ್ನು ಅವುಗಳ ಸಾಮಾನ್ಯ ಸಂಖ್ಯೆಯ ಅರ್ಧದಷ್ಟನ್ನು ಕಡಿಮೆ ಮಾಡುವ ಈ ಕೆಳಗಿನ ಯಾವ ಪ್ರಕ್ರಿಯೆಯನ್ನು ಕೆಲವೊಮ್ಮೆ ಸಂಖ್ಯಾಕ್ಷೀಣ ವಿಭಜನೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಕೋಶ ವಿಭಜನೆ, ಅರೆ ವಿದಳನ, ಕೇಂದ್ರಕ ವಿಭಜನೆ, ಅಸಮಸೂತ್ರ ವಿಭಜನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅರೆ ವಿದಳನ. 19ನೆಯ ಪ್ರಶ್ನೆ, ಎಲ್ ನೀನೋ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಆಪ್ಷನ್ಗಳು: ಒತ್ತಡದ ನೀರಿನ ಪ್ರವಾಹ, ಕಡಿಮೆ ಗಾಳಿಯ ಒತ್ತಡ, ಅಧಿಕ ಗಾಳಿಯ ಒತ್ತಡ, ಬಿಸಿ ನೀರಿನ ಪ್ರವಾಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಬಿಸಿ ನೀರಿನ ಪ್ರವಾಹ. ಎಲ್ ನೀನೋ ಅಂದರೆ ಬಿಸಿ ನೀರಿನ ಪ್ರವಾಹ. 20ನೆಯ ಪ್ರಶ್ನೆ, ರಾಷ್ಟ್ರಪತಿಯು ತನ್ನ ಪ್ರಕಾರಗಳನ್ನು ನಿರ್ವಹಿಸುವಾಗ ರಾಷ್ಟ್ರಪತಿಗೆ ನೆರವು ಮತ್ತು ಸಲಹೆಗಳನ್ನು ನೀಡಲು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲವನ್ನು ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಒದಗಿಸುತ್ತದೆ? ಆಪ್ಷನ್ಗಳು: ಅನುಚ್ಛೇದ 77, ಅನುಚ್ಛೇದ 71, 74, 72. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಅನುಚ್ಛೇದ 74 ಒದಗಿಸುತ್ತದೆ. 21ನೆಯ ಪ್ರಶ್ನೆ, ಮಾರ್ಚ್ 2023ರಲ್ಲಿ ಮಹಿಳೆಯರ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಈ ಕೆಳಗಿನ ಯಾವ ತಂಡವನ್ನು ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದಿತು ಅಂತ ಪ್ರಶ್ನೆ. ಆಪ್ಷನ್ಗಳು: ಗುಜರಾತ್ ಜೈನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ರಾಯಲ್ ಚಾಲೆಂಜರ್ಸ್, UP ವಾರಿಯರ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸುವ ಮೂಲಕ ಯಾವುದು ಮುಂಬೈ ಇಂಡಿಯನ್ಸ್ ತಂಡವು ಪ್ರಶಸ್ತಿಯನ್ನು ಗೆದ್ದಿತು. 22ನೆಯ ಪ್ರಶ್ನೆ, ಆಗಸ್ಟ್ 2021ರಂತೆ ಸಂಗೀತ ನಾಟಕ ಅಕಾಡೆಮಿಯು ಭಾರತದಲ್ಲಿ ಅಧಿಕೃತವಾಗಿ ಎಷ್ಟು ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಗುರುತಿಸಿದೆ? ಆಪ್ಷನ್ಗಳು: 8, 6, 9, 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಗುರುತಿಸಿದೆ. 23ನೆಯ ಪ್ರಶ್ನೆ, ಯಾವ ವರ್ಷದಲ್ಲಿ ಪಾಕಿಸ್ತಾನವು ಕಬಡ್ಡಿ ವಿಶ್ವಕಪ್ಪನ್ನು ಗೆದ್ದಿತು? ಆಪ್ಷನ್ಗಳು: 2020, 2013, 2014, 2016. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 2020ರಲ್ಲಿ ಪಾಕಿಸ್ತಾನ ತಂಡವು ಕಬಡ್ಡಿ ವಿಶ್ವಕಪ್ಪನ್ನು ಗೆದ್ದಿತು. 24ನೆಯ ಪ್ರಶ್ನೆ, ಪಶ್ಚಿಮ ಕರಾವಳಿಯ ಮುಂಬೈನಿಂದ ಗೋವಾವರೆಗೆ ಚಾಚಿರುವ ಪ್ರದೇಶಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಕನ್ನಡ ಬಯಲು ಪ್ರದೇಶ, ಮಲಬಾರ್ ಕರಾವಳಿ, ಕೊಂಕಣ ಕರಾವಳಿ, ಕೋರಮಂಡಲ ಕರಾವಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕೊಂಕಣ ಕರಾವಳಿ ಎಂದು ಕರೆಯುತ್ತೇವೆ. ಯಾವುದಕ್ಕೆ? ಪಶ್ಚಿಮ ಕರಾವಳಿಯ ಮುಂಬೈನಿಂದ ಗೋವಾವರೆಗೂ ಚಾಚಿರುವ ಪ್ರದೇಶಕ್ಕೆ ನಾವು ಕೊಂಕಣ ಕರಾವಳಿ ಎಂದು ಕರೆಯುತ್ತೇವೆ. 25ನೆಯ ಪ್ರಶ್ನೆ, ಸುವರ್ಣ ಚತುಷ್ಪಥ ಮಹಾಹೆದ್ದಾರಿಯ ಒಂದು ಭಾಗವಾಗಿರುವ ಉತ್ತರ ದಕ್ಷಿಣ ಕಾರಿಡಾರ್ ಭಾರತದ ಈ ಕೆಳಗಿನ ಯಾವ 2 ನಗರಗಳಿಗೆ ಸಂಪರ್ಕ ಕೊಂಡಿಯಾಗಿದೆ? ಆಪ್ಷನ್ಗಳು: ದೆಹಲಿ ಮತ್ತು ಚೆನ್ನೈ, ಶ್ರೀನಗರ ಮತ್ತು ಕನ್ಯಾಕುಮಾರಿ, ಲೇಹ್ ಮತ್ತು ಚೆನ್ನೈ, ಜಮ್ಮು ಮತ್ತು ಕನ್ಯಾಕುಮಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಶ್ರೀನಗರ ಮತ್ತು ಕನ್ಯಾಕುಮಾರಿಗೆ ಸಂಪರ್ಕ ಕೊಂಡಿಯಾಗಿದೆ. ಯಾವುದು? ಚತುಷ್ಪಥ ಮಹಾಹೆದ್ದಾರಿ. ಈಗ 25 ಪ್ರಶ್ನೆಗಳಾಯಿತು. ಮತ್ತೆ 25 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಭಾರತದ ಯಾವ ರಾಜ್ಯವು ಪ್ರಸಿದ್ಧ ಚಂಡಮಾರುತ ಮಳೆಯಾದ ಕಾಲ್ ಬೈಸಾಖಿಗೆ ಸಂಬಂಧಿಸಿದೆ? ಆಪ್ಷನ್ಗಳು: ಹರಿಯಾಣ, ಕರ್ನಾಟಕ, ಪಶ್ಚಿಮ ಬಂಗಾಳ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಪಶ್ಚಿಮ ಬಂಗಾಳ. 2ನೆಯ ಪ್ರಶ್ನೆ, ಯಾವ ವರ್ಷದಲ್ಲಿ ಮೊದಲ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು? ಆಪ್ಷನ್ಗಳು: 2022, 2021, 2019, 2020. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 2020ರಲ್ಲಿ ಮೊದಲ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು. 3ನೆಯ ಪ್ರಶ್ನೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮೇಲಾಧಾರ ಎಂಬ ಪದದ ಅರ್ಥವೇನು? ಕೊಲ್ಯಾಟರಲ್ ಪದದ ಅರ್ಥವೇನು ಅಂತ ಪ್ರಶ್ನೆ. ಆಪ್ಷನ್ಗಳು: ಒಂದು ವಿಧದ ಕ್ರೆಡಿಟ್ ಕಾರ್ಡ್, ಒಂದು ಬಗೆಯ ಡಿಜಿಟಲ್ ಪಾವತಿ, ಒಂದು ಹೂಡಿಕೆಯ ಪೋರ್ಟ್ಫೋಲಿಯೋ, ಸಾಲಕ್ಕೆ ಭದ್ರತೆಯಾಗಿ ಒತ್ತೆ ಇಟ್ಟ ಒಂದು ಸ್ವತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4,
ಸಾಲಕ್ಕೆ ಭದ್ರತೆಯಾಗಿ ಒತ್ತೆ ಇಟ್ಟ ಒಂದು ಸ್ವತ್ತನ್ನು ನಾವು ಮೇಲಾಧಾರ ಅಥವಾ ಕೊಲ್ಯಾಟರಲ್ ಅಂತ ಕರೆಯುತ್ತೇವೆ. 4ನೆಯ ಪ್ರಶ್ನೆ, ಎ ಸೂಟೇಬಲ್ ಬಾಯ್ ಕಾದಂಬರಿಯ ಲೇಖಕರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಅನಿತಾ ದೇಸಾಯಿ, ವಿಕ್ರಮ್ ಸೇಠ್, ಚೇತನ್ ಭಗತ್, ಕಿರಣ್ ದೇಸಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ವಿಕ್ರಮ್ ಸೇಠ್. ಈ ಎ ಸೂಟೇಬಲ್ ಬಾಯ್ ಕಾದಂಬರಿಯ ಲೇಖಕರು ಯಾರು ಅಂದರೆ ಅದು ವಿಕ್ರಮ್ ಸೇಠ್. 5ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಆತ್ಮಕಥನವನ್ನು ಭಾರತದ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಒನ್ ಲೈಫ್ ಈಸ್ ನಾಟ್ ಅನಫ್, ವೇಟಿಂಗ್ ಫಾರ್ ಎ ವೀಸಾ, ವಿಂಗ್ಸ್ ಆಫ್ ಫೈರ್, ಆತ್ಮಕಥಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ವಿಂಗ್ಸ್ ಆಫ್ ಫೈರ್. ಅದನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದಿದ್ದಾರೆ. 6ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸಮುದ್ರವು ಮೆಡಿಟೇರಿಯನ್ ಸಮುದ್ರದವರೆಗೆ ಚಾಚಿಕೊಂಡಿದೆ? ಆಪ್ಷನ್ಗಳು ಹಿಂದೂ ಮಹಾಸಾಗರ, ದಕ್ಷಿಣ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದಕ್ಷಿಣ ಮಹಾಸಾಗರ. 8ನೆಯ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಮಹಾಸ್ನಾನದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಆಪ್ಷನ್ಗಳು ಇದನ್ನು ನಗರದ ನೀರಿನ ಕೆರೆಯನ್ನಾಗಿ ಬಳಸಲಾಗುತ್ತಿತ್ತು, ಅದನ್ನು ಕೃಷಿಗಾಗಿ ಬಳಸಲಾಗುತ್ತಿತ್ತು, ಅದನ್ನು ಬಹುಶಃ ಧಾರ್ಮಿಕ ಉದ್ದೇಶಕ್ಕಾಗಿ ಬಳಸಲಾಗುತ್ತಿತ್ತು, ಅದನ್ನು ಧಾನ್ಯ ಸಂಗ್ರಹಕ್ಕಾಗಿ ಬಳಸಲಾಗುತ್ತಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಇದನ್ನು ಬಹುಶಃ ಧಾರ್ಮಿಕ ಉದ್ದೇಶಕ್ಕಾಗಿ ಬಳಸಲಾಗುತ್ತಿತ್ತು. 9ನೆಯ ಪ್ರಶ್ನೆ, ಗಂಟಲಿನ ಸೋಂಕುಗಳು, ಮೆದುಳು ಪೊರೆಯ ಉರಿತ, ಪರಂಗಿ ರೋಗ ಮತ್ತು ಇತರೆ ಬ್ಯಾಕ್ಟೀರಿಯಾಗಳಿಂದ ಉಂಟಾದ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಯಾವ ಪ್ರತಿಜೀವಕವನ್ನು ಮೊದಲು ಪವಾಡದಂತಹ ಔಷಧಿ ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ಗಳು ಪೆನ್ಸಿಲಿಯನ್, ನೈಫುರೆಟಲ್, ಏಸಿಕ್ಲೋವಿರ್, ಮೆಟ್ರೋನಿಡಾಜೋಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪೆನ್ಸಿಲಿನ್. 10ನೆಯ ಪ್ರಶ್ನೆ, 2021ರ ಮಾನವ ಅಭಿವೃದ್ಧಿ ಸೂಚ್ಯಂಕದ ಪ್ರಕಾರ ಯಾವ ನೆರೆ ರಾಷ್ಟ್ರಗಳ ಗುಂಪಿನ ಶ್ರೇಯಾಂಕಗಳು ಭಾರತದ ಶ್ರೇಯಾಂಕಗಳಿಗಿಂತಲೂ ಹಿಂದಿವೆ? ಆಪ್ಷನ್ಗಳು ಬಾಂಗ್ಲಾದೇಶ್ ಮತ್ತು ಚೀನಾ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಮಾಲ್ಡೀವ್ಸ್ ಮತ್ತು ಭೂತಾನ್, ಶ್ರೀಲಂಕಾ ಮತ್ತು ಭೂತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಶ್ರೇಯಾಂಕಗಳು ಭಾರತಕ್ಕಿಂತಲೂ ಹಿಂದಿವೆ. 11ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಸಂಗೀತಗಾರರು ಪ್ರತಿಷ್ಠಿತ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ? ಆಪ್ಷನ್ಗಳು ಬಪ್ಪಿ ಲಹರಿ, ಅನು ಮಲ್ಲಿಕ್, ನೌಶಾದ್, AR ರೆಹಮಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 AR ರೆಹಮಾನ್ ಅವರು ಭಾರತೀಯ ಸಂಗೀತಗಾರರು ಹಾಗೆ ಪ್ರತಿಷ್ಠಿತ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. 12ನೆಯ ಪ್ರಶ್ನೆ, ಉಪಕಾರ 1967ರ ಚಿತ್ರದ ಜನಪ್ರಿಯವಾದ ಮೇರೆ ದೇಶ್ ಕಿ ಧರ್ತಿ ಸೋನಾ ಉಗ್ಲೆ ಈ ಹಾಡನ್ನು ಹಾಡಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಮನ್ನಾ ಡೇ, ಸುರೇಶ್ ವಾಡ್ಕರ್, KJ ಯೇಸುದಾಸ್, ಮಹೇಂದ್ರ ಕಪೂರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಮಹೇಂದ್ರ ಕಪೂರ್ ಅವರು ಈ ಉಪಕಾರ ಚಿತ್ರದ ಮೇರೆ ದೇಶ್ ಕಿ ಧರ್ತಿ ಸೋನಾ ಉಗ್ಲೆ ಈ ಹಾಡನ್ನು ಹಾಡಿದವರು. 13ನೆಯ ಪ್ರಶ್ನೆ, ದೇಶೀಯ ಮುದ್ರಣ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ಆಪ್ಷನ್ಗಳು ಸಾಮಾನ್ಯ ಶಕ 1878ರಲ್ಲಿ, 1600, 1757, 1888. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 1878ರಲ್ಲಿ ದೇಶೀಯ ಮುದ್ರಣ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 14ನೆಯ ಪ್ರಶ್ನೆ, 1951ರಲ್ಲಿ ಮೊದಲ ಏಷ್ಯನ್ ಕ್ರೀಡಾಕೂಟವು ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ಗಳು ಮುಂಬೈ, ಪುಣೆ, ಜೈಪುರ್, ನವದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 1951ರಲ್ಲಿ ಮೊದಲ ಏಷ್ಯನ್ ಕ್ರೀಡಾಕೂಟವು ನವದೆಹಲಿ ನಗರದಲ್ಲಿ ನಡೆಯಿತು. 15ನೆಯ ಪ್ರಶ್ನೆ, ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯದ ವರದಿಯಂತೆ 2018 ಮತ್ತು 19ರ ಯಾವ ರಾಜ್ಯವು ಭಾರತದಲ್ಲಿ ರಬ್ಬರಿನ
ಅತಿ ದೊಡ್ಡ ಉತ್ಪಾದಕವಾಗಿದೆ. ಅಂದರೆ ಅತಿ ಹೆಚ್ಚು ರಬ್ಬರನ್ನು ಯಾವ ರಾಜ್ಯವು ಉತ್ಪಾದನೆ ಮಾಡಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಕೇರಳದಲ್ಲಿ ಅತಿ ಹೆಚ್ಚು ರಬ್ಬರಿನ ಉತ್ಪಾದನೆಯಾಗಿದೆ. 16ನೆಯ ಪ್ರಶ್ನೆ, ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದಂತೆ 2022ರ ಸಂವಿಧಾನ ಪರಿಶಿಷ್ಟ ಪಂಗಡಗಳು ಆದೇಶ 2ನೇ ತಿದ್ದುಪಡಿ ಕಾಯ್ದೆಯು ಡ್ಯಾಶ್ ಮತ್ತು ಕುರಿವಿಕರನ್ ಸಮುದಾಯಗಳ ತಮಿಳುನಾಡಿನ ವಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಆಪ್ಷನ್ಗಳು ಇರುಳರು, ನರಿಕೊರವನ್, ಕಮ್ಮಾರ, ಕಾಡರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ನರಿಕೊರವನ್ ಮತ್ತು ಕುರಿವಿಕರನ್ ಸಮುದಾಯಗಳನ್ನು ತಮಿಳುನಾಡಿನ ವಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. 17ನೆಯ ಪ್ರಶ್ನೆ, ರಾಣಿ ಮಾಚಯ್ಯ ಅವರು ಜಾನಪದ ನೃತ್ಯಕ್ಕೆ ಸಲ್ಲಿಸಿದ ಕೊಡುಗೆಗಳ ಗೌರವಾರ್ಥವಾಗಿ ಡ್ಯಾಶ್ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅಂದರೆ ರಾಣಿ ಮಾಚಯ್ಯ ಅವರು ಯಾವಾಗ ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು 2023, 2012, 2018, 2015. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 2023ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಜಾನಪದ ನೃತ್ಯಕ್ಕೆ ಗೆದ್ದಿದ್ದಾರೆ. 18ನೆಯ ಪ್ರಶ್ನೆ, ವಾಯುವ್ಯ ಗಡಿ ಪ್ರಾಂತ್ಯದ ಪಠಾಣರಲ್ಲಿ ಖುದಾಯಿ ಖಿದ್ಮತ್ಗಾರರು ಎಂಬ ಪ್ರಬಲವಾದ ಅಹಿಂಸಾತ್ಮಕ ಚಳುವಳಿಯನ್ನು ಈ ಕೆಳಗಿನ ಯಾರು ಸ್ಥಾಪಿಸಿದರು? ಆಪ್ಷನ್ಗಳು ಖಾನ್ ಅಬ್ದುಲ್ ಜಬ್ಬಾರ್ ಖಾನ್, ಖಾನ್ ಅಬ್ದುಲ್ ಗಫಾರ್ ಖಾನ್, ಅಬ್ದುಲ್ ಖಯಾಮ್ ಖಾನ್ ಕಾಶ್ಮೀರಿ, ಮೊಹಮ್ಮದ್ ಅಲಿ ಜಿನ್ನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ವಾಯುವ್ಯ ಗಡಿ ಪ್ರಾಂತ್ಯದ ಪಠಾಣರಲ್ಲಿ ಖುದಾಯಿ ಖಿದ್ಮತ್ಗಾರರು ಎಂಬ ಪ್ರಬಲವಾದ ಅಹಿಂಸಾತ್ಮಕ ಚಳುವಳಿಯನ್ನು ಪ್ರಾರಂಭಿಸಿದರು. 19ನೆಯ ಪ್ರಶ್ನೆ, ಯಾವುದೇ ದೇಶದಲ್ಲಿ ಸರ್ಕಾರದ ವಿವಿಧ ಅಂಗಗಳ ರೂಪುರೇಷೆ ಮತ್ತು ಪ್ರಮುಖ ಕಾರ್ಯಗಳನ್ನು ಸ್ಪಷ್ಟಪಡಿಸುವ ಮೂಲಭೂತ ಕಾನೂನು ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಆಪ್ಷನ್ಗಳು ರೂಢಿಗಳು, ಸಂವಿಧಾನ, ಅಂತಾರಾಷ್ಟ್ರೀಯ ಕಾನೂನು, ಸುಗ್ರೀವಾಜ್ಞೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸಂವಿಧಾನ. 20ನೆಯ ಪ್ರಶ್ನೆ, ಡ್ಯಾಶ್ ರಾಜ್ಯವು ಬುಡಕಟ್ಟು ಸಮುದಾಯವು ಲೋಸುಂಗ್ ಎಂಬ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಈ ಹಬ್ಬದ ಸಂದರ್ಭದಲ್ಲಿ ಕೃಷಿಕರು ತಮ್ಮ ಫಸಲನ್ನು ನಲಿವಿನೊಂದಿಗೆ ಸಂಭ್ರಮಿಸುತ್ತಾರೆ. ಅಂದರೆ ಯಾವ ರಾಜ್ಯದಲ್ಲಿ ಲೋಸೋಂಗೋ ಎಂಬ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಸಿಕ್ಕಿಂ, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಜಾರ್ಖಂಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸಿಕ್ಕಿಂನಲ್ಲಿ ಈ ಲೋಸೋಂಗ್ ಎಂಬ ಹಬ್ಬವನ್ನು ಆಚರಿಸಲಾಗುತ್ತದೆ. 21ನೆಯ ಪ್ರಶ್ನೆ, ಕಥಕ್ ಎಂಬ ಹೆಸರು ಈ ಕೆಳಗಿನ ಯಾವ ಪದದಿಂದ ಬಂದಿದೆ? ಆಪ್ಷನ್ಗಳು ಗಂಟೆಗಳು, ನೃತ್ಯದ ಹೆಜ್ಜೆಗಳು, ನಿರೂಪಕ, ಕತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಕಥೆಯಿಂದ ಈ ಕಥಕ್ ಎಂಬ ಹೆಸರು ಬಂದಿದೆ. 22ನೆಯ ಪ್ರಶ್ನೆ, ಡ್ಯಾಶ್ ನೃತ್ಯವನ್ನು ಪ್ರದರ್ಶಿಸುವಾಗ ಒಂದು ಕಡೆಯಲ್ಲಿ ಮಹಿಳೆಯರು ರಾಸ ನೃತ್ಯವನ್ನು ಪ್ರದರ್ಶಿಸಿದರೆ ಅವರ ಎದುರಿನಲ್ಲಿ ಫುಂಗ್ ಚೋಲೋಮ್ಗಳು ಮತ್ತು ಕರತಾಳಗಳನ್ನು ವಾದಕರು ನುಡಿಸುತ್ತಾರೆ. ಇದು ಯಾವ ನೃತ್ಯ ಅಂತ ಪ್ರಶ್ನೆ. ಆಪ್ಷನ್ಗಳು ಯಕ್ಷಗಾನ, ಮಣಿಪುರಿ, ಕಥಕ್ಕಳಿ, ಒಡಿಸ್ಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮಣಿಪುರಿ ನೃತ್ಯವನ್ನು ಪ್ರದರ್ಶಿಸುವಾಗ ಒಂದು ಕಡೆಯಲ್ಲಿ ಮಹಿಳೆಯರು ರಾಸ ನೃತ್ಯವನ್ನು ಪ್ರದರ್ಶಿಸುತ್ತಾರೆ. 23ನೆಯ ಪ್ರಶ್ನೆ, ರಾಜ್ಯ ವಿಧಾನಮಂಡಲದ 2 ಅಧಿವೇಶನಗಳ ನಡುವಿನ ಗರಿಷ್ಠ ಸಮಯದ ಅಂತರವೆಷ್ಟು? ಆಪ್ಷನ್ಗಳು 6 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 6 ತಿಂಗಳ ಗರಿಷ್ಠ ಅಂತರ. 24ನೆಯ ಪ್ರಶ್ನೆ, ಸರ್ಕಾರದ ಬಜೆಟ್ ಎಂದರೇನು? ಆಪ್ಷನ್ಗಳು ವಿದೇಶಾಂಗ ನೀತಿಯ ಧ್ಯೇಯಗಳು ರೇಖೆ ಒದಗಿಸುವ ಒಂದು ದಾಖಲೆ, ಒಂದು ನಿರ್ದಿಷ್ಟ ಅವಧಿಗೆ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳ ಹಣಕಾಸಿನ ಒಂದು ಲೆಕ್ಕಪಟ್ಟಿ, ವೈಯಕ್ತಿಕ ಹಣಕಾಸಿನ ವ್ಯವಹಾರಗಳು ಮತ್ತು ನಿರ್ವಹಣೆಯ ಒಂದು ಯೋಜನೆ, ಒಂದು ದೇಶದ ಆರ್ಥಿಕ ಬೆಳವಣಿಗೆಯ ಒಂದು ವರದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಒಂದು ನಿರ್ದಿಷ್ಟ ಅವಧಿಗೆ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳ ಹಣಕಾಸಿನ ಒಂದು ಲೆಕ್ಕಪಟ್ಟಿ. 25ನೆಯ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಜ್ಯೋತಿ ಮುರಾರ್ಜಿಯವರು 2023ರಲ್ಲಿ
ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಹೊಸ ರಾಷ್ಟ್ರೀಯ ದಾಖಲೆಯನ್ನು ರಚಿಸಿದ್ದಾರೆ? ಆಪ್ಷನ್ಗಳು: ಒಳಾಂಗಣ ಹರ್ಡಲಿಂಗ್, ಎತ್ತರ ಜಿಗಿತದ ಸ್ಪರ್ಧೆ, ಗುಂಡು ಎಸೆತ ಸ್ಪರ್ಧೆ, ಉದ್ದ ಜಿಗಿತ ಸ್ಪರ್ಧೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಒಳಾಂಗಣ ಹರ್ಡಲಿಂಗ್. ಈ 50 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.